ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ. ಸೊ ಈ ಸಿನಿಮಾ ನೋಡ್ಕೊಂಬಂದೆ. ಸೊ ಹೇಗಿದೆ, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ. ಸೊ ಇದು ಎರಡನೇ ಒಂದು ಭಾಗ ಅಂತ ಹೇಳ್ಬೋದು. ಸೊ ಫಸ್ಟ್ನೇ ಪಾರ್ಟ್ ಯಾರೆಲ್ಲ ನೋಡಿದ್ರೋ ಸ್ವಲ್ಪ ಐಡಿಯಾ ಇರುತ್ತೆ. ಆ್ಯಂಡ್ ಫಸ್ಟ್ನೇ ಪಾರ್ಟ್ಗೂ ಮತ್ತು ಸೆಕೆಂಡ್ನೇ ಪಾರ್ಟ್ಗೂ ಲಿಂಕ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಫಸ್ಟ್ ಒಂದು ಸೀತಾರಾಮ ಸಿನಿಮಾ ಯಾರು ನೋಡಿಲ್ಲ, ಸೊ ಸೆಕೆಂಡ್ ಕೇಸ್ ಕೂಡ ನೀವು ಯಾವುದೇ ಒಂದು ಅಡೆತಡೆ ಇಲ್ಲದೆ ಕೂಡ ನೋಡ್ಬೋದು. ಆ್ಯಂಡ್ ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ, ಸೊ ₹1 ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ್ರು. ಸೊ ಮೊದಲನೇದಾಗಿ ₹1 ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದಾಗ ಅಂದ್ಕೊಂಡಿದ್ದೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ. ಬಟ್ ಬೆಂಗಳೂರಿಗಷ್ಟೇ ಸೀಮಿತ ಆಗದೇನೆ ಸೊ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ₹1 ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ್ರು. ಸೊ ನಿನ್ನೆ ಕೂಡ ನಾನು ಒಂದು ಸಿನಿಮಾನ ಪ್ರೀಮಿಯರ್ ನೋಡ್ಕೊಂಬಂದೆ. ಸೊ ಅದನ್ನು ನೋಡ್ಕೊಂಬಂದಾದ್ಮೇಲೆ ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಮೊದಲನೇದಾಗಿ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಒಂದು ಸಸ್ಪೆನ್ಸ್, ಒಂದು ಕ್ರಿಮಿನಲ್ ಆ್ಯಂಡ್ ಒಂದು ಥ್ರಿಲ್ಲಿಂಗ್ ಮೂವಿ ಅಂತಲೇ ಹೇಳ್ಬೋದು, ಒಂದು ಸೈಕೋ ಕಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಸಿನಿಮಾದ ಸೀಕ್ವೆಲ್ಸ್ಗಳೇನಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಏನಿದೆ, ಸೊ ತುಂಬಾ ಒಂದು ಅದ್ಭುತವಾಗಿ ದೇವಿಪ್ರಸಾದ್ ಅವರು ತೊಗೊಂಡೋಗಿದ್ದಾರೆ. ಯಾಕೆಂತಂದರೆ ಈ ರೀತಿ ಸಿನಿಮಾಗಳು ಬಂದಾಗ ಈ ರೀತಿ ಸಿನಿಮಾಗಳು ಮಾಡೋದು ತುಂಬಾ ಒಂದು ರೀತಿಯಲ್ಲಿ ಕಷ್ಟ. ಆ್ಯಂಡ್ ಜನಗಳ ಆಡಿಯನ್ಸ್ನ ಕೂರಿಸೋದೇನಿದೆ ಅಪ್ ಟು ಕ್ಲೈಮ್ಯಾಕ್ಸ್ ತನಕ ಏನಿದೆ, ಈ ಸಿನಿಮಾ ಒಂದು ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಇನ್ನು ಇಂಟರ್ವೆಲ್ ಬರೋ ವಿಚಾರಕ್ಕೆ ಹೇಳಲೇಬೇಕು. ಸೊ ಇಂಟರ್ವ್ಯೂಲ್ ಏನೇನು ಬಿಡ್ತಾ ಇದೆ ಅನ್ನೋ ಅಷ್ಟರಲ್ಲಿ, ಸೊ ಕೂತ್ಕೊಂಡು ಸೀಟ್ ಮೇಲೆ ಒಂದು 15 to 20 ಮಿನಿಟ್ಸ್ ಆಗಿದೆ ಅನ್ಸುತ್ತೆ, ಅಷ್ಟರಲ್ಲೇ ಇಂಟರ್ವ್ಯೂಲ್ ಬಂದುಬಿಡುತ್ತೆ. ಸೊ ಅಷ್ಟು ಒಂದು ಅದ್ಭುತವಾದಂಥ ಒಂದು ಸೀಟ್ ಎಡ್ಜಲ್ಲಿ ಕೂತು ಪ್ರೇಕ್ಷಕರನ್ನು ಸೆಳೆಯುತ್ತಿರುವಂಥ ಸಿನಿಮಾ. ಈ ಸಿನಿಮಾಗೆ ₹1 ಕೊಟ್ಟು ಪ್ರೀಮಿಯರ್ ಶೋನ ಯಾಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅಂದ್ಕೊಂಡಿದ್ದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ₹150-200 ಟಿಕೆಟನ್ನು ಇಟ್ಟು ಪ್ರೀಮಿಯರ್ ಶೋಗೆ ಬಂದರೆ ಖಂಡಿತವಾಗ್ಲೂ ಆಡಿಯನ್ಸ್ಗಳು ಬರೋದು ತುಂಬಾ ಕಡಿಮೆ ಇರುವಂಥ ಈ ಸಂದರ್ಭದಲ್ಲಿ ಸೊ ಅಟ್ರಾಕ್ಟಿವ್ ಆಗಿ ಆಡಿಯನ್ಸ್ಗಳನ್ನು ₹1 ಅಟ್ರಾಕ್ಟ್ ಮಾಡಿ ಆ್ಯಂಡ್ ಆ ಒಂದು ₹1 ಬಂದಂಥ ಪ್ರೀಮಿಯರ್ ಶೋ ಆಡಿಯನ್ಸ್ ಏನಿದ್ದಾರೆ ಸೊ ಇನ್ನೂ ಹಲವಾರು ಜನರಿಗೆ ಹೇಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಒಂದು ಗುಡ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇದು ಯಾರ ಐಡಿಯಾ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಒಂದು ಒಳ್ಳೆ ಐಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಈ ಸಿನಿಮಾದ ಮೇನು ಅಂತಂದರೆ ಸಸ್ಪೆನ್ಸ್ ಥ್ರಿಲ್ಲಿಂಗು. ಸೊ ಕ್ಲೈಮ್ಯಾಕ್ಸಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆ ಒಂದು ರಿವೀಲು, ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗ್ ಟು ಎಂಡ್ ತನಕ ಸಿನಿಮಾ ಹೇಗಿರಬೇಕು ಅಂದರೆ, ಸೊ ನಾವು ಥಿಂಕ್ ಮಾಡ್ತಾ ಇರೋ ಮೈಂಡಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ಥಿಂಕಿಂಗಲ್ಲಿ ಸೊ ಡಿಫ್ರೆಂಟ್ ಆಗಿತ್ತು ಅಂತಂದರೆ ಒಂದು ರೀತಿಯಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅಯ್ಯೋ ನಾನು ಹಿಂಗೆ ಅಂದ್ಕೊಂಡೆ, ಇದು ಹಿಂಗಾಯಿತು ಅಂತ. ಬಟ್ ಆ ಒಂದು ಕನ್ವೆ ಏನಿದೆ, ಒಂದು ಸ್ಕ್ರೀನ್ ಪ್ಲೇ ಕನ್ವೆ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಸಾಂಗ್ ಆಗಿರ್ಬೋದು, ಒಂದು ಬ್ಯಾಕ್ಗ್ರೌಂಡ್ BGM ಆಗಿರ್ಬೋದು, ಆ್ಯಂಡ್ ವಿಜಯ್ ರಾಘವೇಂದ್ರ ಸರ್ ಅವರ ಒಂದು ಪೊಲೀಸ್ ಕಾಸ್ಟ್ಯೂಮ್ ಏನಿದೆ ಸೊ ಒಂದು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಲೈಕ್ ಅವ್ರಿಗೆ ತುಂಬಾ ಒಂದು ಅದ್ಭುತವಾಗಿ ಸೂಟ್ ಆಗಿದೆ. ಅಬ್ಸಲ್ಯೂಟ್ಲಿ ಈ ರೀತಿ ಸಿನಿಮಾ ಮಾಡಬೇಕು. ಯಾಕಂದರೆ ನಾವು ಕೇವಲ ಒಂದು ಕಮರ್ಷಿಯಲ್ ಸಿನಿಮಾಗಳನ್ನು ನೋಡಿರ್ತೀವಿ, ಲವ್ ಸ್ಟೋರಿ ಸಿನಿಮಾಗಳು ಬರೋದನ್ನು ನೋಡಿರ್ತೀವಿ. ಬಟ್ ಈ ರೀತಿ ಕಂಟೆಂಟ್ ಓರಿಯೆಂಟೆಡ್ಡು, ಏನಾದರೂ ಒಂದು ಸಮಾಜಕ್ಕೆ ತಿಳಿಸುವಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಸೊ ವಿಜಯ್ ಅವರು ಈ ರೀತಿ ಒಂದು ತೊಗೊಂಡಿರುವಂಥ ಇನಿಷಿಯೇಟಿವ್, ಈ ರೀತಿ ಒಂದು ಸಿನಿಮಾಗಳು ಮಾಡುವಂಥ ತೊಗೊಂಡಿರುವಂಥ ಇನಿಷಿಯೇಟಿವ್ ಏನಿದೆ ತುಂಬಾ ಒಂದು ಖುಷಿ ಕೊಡುತ್ತೆ. ಆ್ಯಂಡ್ ಈ ಸಿನಿಮಾ ಯಾರ ಸಸ್ಪೆನ್ಸ್ ಹಾರರ್ ಅನ್ನೋದಕ್ಕಿಂತ ಒಂದು ಥ್ರಿಲ್ಲರ್ ಮೂವಿ, ಸಸ್ಪೆನ್ಸ್ ಆಗಿ ಒಂದು ನೋಡೋವಂಥ ಒಂದು ವೆಬ್ ಸೀರೀಸ್ ನೋಡೋವಂಥ ಜಾನರಲ್ಲಿ ಯಾರು ಇದ್ದೀರಾ ಸೊ ಅವರಿಗೆಲ್ಲ ಆಲ್ಮೋಸ್ಟ್ ತುಂಬ ಇಷ್ಟ ಆಗುತ್ತೆ. ಸೊ ಸೀತಾರಾಮ ಫಸ್ಟು ಯಾರು ನೋಡಿದ್ದೀರಾ ಸೊ ಅದು ಅವರಿಗಂತೂ ಈ ಒಂದು ಸಿನಿಮಾ ತುಂಬ ಕನೆಕ್ಟ್ ಆಗುತ್ತೆ. ಸೊ ಆ ಸಿನಿಮಾ ನಾವು ನೋಡಿಲ್ಲ ಅನ್ನೋರಿಗೂ ಕೂಡ ಈ ಸಿನಿಮಾ ತುಂಬಾ ಕನೆಕ್ಟ್ ಆಗುತ್ತೆ. ಒಂದು ಅದ್ಭುತವಾದಂಥ ಒಂದು ಸಸ್ಪೆನ್ಸ್ ಇರುವಂಥದ್ದು, ಥ್ರಿಲ್ಲಿಂಗ್ ಸಿಗುತ್ತೆ, ಥಿಯೇಟರ್ ಎಕ್ಸ್ಪೀರಿಯೆನ್ಸಲ್ಲಿ ಮಜಾ ಬರುತ್ತೆ. ಅದು ಮಾತ್ರ ಅದ್ಭುತ. ಆ್ಯಂಡ್ ಸ್ಟೋರಿ ಒಳಗೆ ನಾವು ಕೂಡ ಒಂದು ಎಂಟ್ರಿ ಆಗ್ತೀವಿ ಅನ್ನೋ ಒಂದು ಫೀಲ್ ಕೂಡ ಈ ಒಂದು ಸಿನಿಮಾ ಕೊಟ್ಟಿದೆ. ಸೊ ₹1 ಇನಿಷಿಯೇಟ್ ಮಾಡಿ ₹1 ಪ್ರೀಮಿಯರ್ನ ಕರೆಸಿ ಆಡಿಯನ್ಸ್ನ ಕರೆಸಿರುವಂಥ ಒಂದು ಪ್ರಯತ್ನ ಏನಿದೆ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ. ಸೊ ಈ ಸಿನಿಮಾನ 100% ಎಲ್ಲರೂ ಕೂಡ ರೆಕಮೆಂಡ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಸಿನಿಮಾ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು. ಆ್ಯಂಡ್ ವಿಜಯ್ ರಾಘವೇಂದ್ರ ಅವರ ಒಂದು ಸಿಂಪಲ್ ಆ್ಯಕ್ಟಿಂಗ್, ಅವ್ರದ್ದು ಒಂದು ರೀತಿಯಲ್ಲಿ ಈಗ ಪೊಲೀಸ್ ಅಂದ ತಕ್ಷಣ ಒಂದು ಖಡಕ್ ರೋಲ್ ಇರುತ್ತೆ, ಆಮೇಲೆ ಒಂದು ಖಡಕ್ಕಾಗಿ ಫೈಟಿಂಗ್ ಇರುತ್ತೆ. ಸೊ ಆ ರೀತಿಯೆಲ್ಲ ಒಂದು ಡೀಸೆಂಟ್ ಆ್ಯಕ್ಟಿಂಗು ಆ್ಯಂಡ್ ಡೀಸೆಂಟ್ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಅದ್ಭುತವಾಗಿ ಒಂದು ರಿಯಲಿಸ್ಟಿಕ್ ಆಗಿ ಬಂದಿರುವಂಥದ್ದು. ಸೊ ತುಂಬ ಅದ್ಭುತವಾಗಿ ಬಂದಿದೆ ಮೂವಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಹತ್ರ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸಸ್ಪೆನ್ಸು, ಒಂದು ರೀತಿ ಥ್ರಿಲ್ಲರು, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನೆಕ್ಸ್ಟ್ ಪಾರ್ಟ್ ಆಫ್ ಅಂದರೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಕ್ಯಾರಿ ಮಾಡುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಸೊ ಅದು ಏನು ಅಂತ ತಿಳ್ಕೊಬೇಕಂದ್ರೆ
ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ರೀತಿ ಸಿನಿಮಾಗಳನ್ನು ನೋಡಿದಾಗ ಎಂಕರೇಜ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ಖಂಡಿತವಾಗ್ಲೂ ಬರಬೇಕು. ಯಾಕೆಂದರೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ತುಂಬ ಸಲ ಹೇಳ್ತಾ ಇರ್ತೀವಿ, ಆ ಕಂಟೆಂಟ್ ಓರಿಯೆಂಟ್ ಮೂವಿ ಬರ್ತದೆ, ಇಲ್ಲಿ ಕಂಟೆಂಟ್ ಓರಿಯೆಂಟ್ ಮೂವಿ ಬರ್ತದೆ, ನಮ್ಮಲ್ಲಿ ಬರ್ತಾ ಇಲ್ಲ ಅಂತ. ಸೊ ನಮ್ಮಲ್ಲೇ ನಾವು ಕಂಟೆಂಟ್ ಓರಿಯೆಂಟ್ ಮೂವಿ ಬಂದಾಗ ನಾವು ನೋಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸರಿ ಆಗಲ್ಲ. ಯಾಕಂದರೆ ನಾವು ಹೇಳ್ತಾ ಇರ್ತೀವಿ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ, ಮತ್ತು OTTಗೆ ಬಂದಾಗ ಅಯ್ಯೋ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ವಿ ಅಂತೀವಿ. ಬಟ್ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿ, ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದಿರ, ನಿಮಗೇನು ಅನ್ನಿಸ್ತು ಈ ಒಂದು ಸಿನಿಮಾದ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.